ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ರೈತರ ಜೀವನಾಡಿಯಾಗಿದ್ದು, ಇವುಗಳ ಪ್ರಗತಿಗೆ ಆದ್ಯತೆ ನೀಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಅಂತ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಹೇಳಿದರು. ಯಮಕನಮರಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಉಗ್ರಾಣ ಮತ್ತು ರೈತ ಸೇವಾ ಕೇಂದ್ರದ ಕಟ್ಟಡಗಳನ್ನು ಗಣ್ಯರೊಂದಿಗೆ ಉದ್ಘಾಟಿಸಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಸಂಘದ ಸರ್ವ ಸದಸ್ಯರು ರೈತರ ಪ್ರಯತ್ನದಿಂದ ಯಮಕನಮರಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇಂದು ಪ್ರಗತಿ ಕಂಡಿದೆ. ಕಾರಣ ಮುಂದಿನ ದಿನಗಳಲ್ಲಿ ಈ ಸಂಘ ಇನ್ನಷ್ಟು ಉತ್ತುಂಗಕ್ಕೆ ಏರುತ್ತಿದೆ ಅಂತ ಹರಿಸಿದರು. ಗ್ರಾಮೀಣ ಪ್ರದೇಶದ ಜನತೆ ಕೃಷಿ ಪತ್ತಿನ ಸಹಕಾರ ಸಂಘಗಳು ತುಂಬ ಅನುಕೂಲವಾಗಿದೆ. ಇವುಗಳನ್ನು ಸಾಲ ಪಡೆದುಕೊಂಡು ಕೃಷಿ ಚಟುವಟಿಕೆಗೆ ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಸಬಲರಾಗಬಹುದು ಅಂತ ಹೇಳಿದರು. ದೊಡ್ಡ ಹಿಡುವಳಿದಾರರು ಇಟ್ ಮೀನ್ಸ್ ಮೋರ್ ದನ್ 10 acres ಯಾರ ಅವರಿಗೆ ಒಂದು 100 ಕೂಲಿ ದಿನಗಳನ್ನು ಕೊಡ್ರಿ ಅಂತ ನಾನು 2011 ಮೇ 11ನೇ ತಾರೀಕು ನಾನು ಲೋಕಸಭೆಯಲ್ಲಿ ಮಾತಾಡಿದ್ದೆ. ದೊಡ್ಡ ಹಿಡುವಳಿದಾರರಿಗೆ 100 ಜನರ ಕೂಲಿ ದಿನಗಳನ್ನು ಕೊಡ್ರಿ ಅಂತ. ಮಧ್ಯಮ ಜನರಿಗೆ, ಮಧ್ಯಮ ರೈತರಿಗೆ ಮೇ ಬಿ ಈಸ್ ರೌಂಡ್ ಅಬೌಟ್ 6 acres ಅವರಿಗೆ 60 ಜನರನ್ನ ಕೂಲಿ ದಿನಗಳನ್ನು ಕೊಡ್ರಿ ಅನ್ನುವಂಥ ಮನವಿ ಮಾಡಿ. ಅದರ ನಂತರ ಸಣ್ಣ ರೈತ 4 to 5 acres ಅವರಿಗೆ 30 ದಿನಗಳನ್ನು ಕೊಡಬೇಕು ಅನ್ನುವಂಥ ಮನವಿಯನ್ನು ಮಾಡಿದ್ನಿ. ಅದ್ರ ಜೊತೆಗೆ ಅತಿ ಸಣ್ಣ ಇಟ್ ಮೀನ್ಸ್ 2 acres 2 ಎಕರೆಗೆ ಒಳಗೆ ಹೊರಗೆ ಅವನಿಗೆ ಇವತ್ತು 15 ದಿನಗಳನ್ನು ಕೊಡ್ರಿ ಅನ್ನುವಂಥ ಮನವಿಯನ್ನು ನಾನು ಮಾಡಿದ್ದೆ. ಬಟ್ ನಮ್ಮ ಕರ್ತವ್ಯ, ಒಬ್ಬ ಈ ಭಾಗದ ಲೋಕಸಭಾ ಸದಸ್ಯನಾಗಿ ನಾನು ಹೋಗಿ ನಿಮ್ಮ ಪರವಾಗಿ ಧ್ವನಿ ಎತ್ತುವುದು ನನ್ನ ಕರ್ತವ್ಯ, ಅದನ್ನು ಎತ್ತಿದ್ವಿ. ಅದಕ್ಕಾಗಿಯೇ UPA 2 ಸರ್ಕಾರ ಇದ್ದಾಗ ಅದು ಸ್ಪಂದನೆ ಮಾಡಲಿಲ್ಲ. ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳು ಇದ್ದರೂ ಸಹ ರೈತರು ಇದನ್ನೇ ಅವಲಂಬಿಸುತ್ತಾರೆ. ಸರ್ಕಾರ ಕೂಡ ಇವರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ದೊರೆಯುತ್ತಿದೆ. ಇದನ್ನು ಸಂಪೂರ್ಣವಾಗಿ ಸದ್ಬಳಕೆ ಮಾಡಿಕೊಳ್ಬೇಕು. ಸಂಘದಿಂದ ಸಾಲ ಪಡೆದುಕೊಂಡು ಹೈನುಗಾರಿಕೆ ಹಾಗೂ ನೀರಾವರಿ ಸೇರಿದಂತೆ ಇನ್ನಿತರ ಚಟುವಟಿಕೆಗೆ ಹಣ ಬಳಸಿಕೊಳ್ಬೇಕು. ಸಂಘದ ವತಿಯಿಂದ ರೈತರಿಗೆ ಸಾಕಷ್ಟು ಸೌಲಭ್ಯ ನೀಡಲಾಗ್ತದೆ. ಅವುಗಳನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡ್ರೆ ಆರ್ಥಿಕವಾಗಿ ಸಬಲರಾಗಲು ಸಾಧ್ಯವಾಗುತ್ತೆ ಅಂತ ತಿಳಿಸಿದರು. ಮಾಜಿ ಸಂಸದ ಬೆಳಗಾವಿ DCC ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಮಾತನಾಡಿ, ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದ ನೂತನ ಸಂಸದರಾಗಿ ಆಯ್ಕೆಯಾದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸಮಯ ಸಿಕ್ಕಾಗ ಲೋಕಸಭೆಯಲ್ಲಿ ರೈತರ ಪ್ರಗತಿಗಾಗಿ ಧ್ವನಿ ಎತ್ತಬೇಕಂತ ಸಲಹೆ ನೀಡಿದರು. ಸುಕ್ಷೇತ್ರ ಹುಣಸಿಕೊಳ್ಳ ಮಠದ ಶ್ರೀ ಸಿದ್ದಬಸವ ದೇವರು, ಕಾರಿಮಠದ ಶ್ರೀ ಗುರುಸಿದ್ದ ಮಹಾಸ್ವಾಮಿಗಳು ಬಂದಂತ ದಾರಿಯಲ್ಲಿ ಹೇಗೆ ಈ ಸಂಸ್ಥೆ ಬೆಳವಣಿಗೆಯನ್ನು ಕಂಡಿತು, ಇದಕ್ಕೆಲ್ಲ ಅವರ ಪ್ರೆಸಿಡೆಂಟ್ ಹಾಗೂ ವೈಸ್ ಪ್ರೆಸಿಡೆಂಟ್ ಹಾಗೂ ಎಲ್ಲ ರೈತ ಬಾಂಧವರ ಅವರ ಯೋಗದಾನ ಇದೆ. ಇನ್ನೂ ಈ ಸಂಘ ಉತ್ತುಂಗಕ್ಕೆ ಸ್ಥಾನಕ್ಕೆ ಬೆಳೆಯಲಿ ಅಂತ ನಾನು ಹಾರೈಸ್ತೇನೆ. ಹಾಗೆಯೇ ಇವತ್ತು ಕೂಡ ನಮ್ಮೆಲ್ಲ ಹೆಣ್ಮಕ್ಳು ಕೂಡ ನಾವು ಪ್ರೋತ್ಸಾಹ ಅವರಿಗೆ ಸನ್ಮಾನ ಮಾಡಿದ್ದೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯುವಕರು ಮುಂದೆ ಬಂದು ಒಳ್ಳೆ ಅಂಕಗಳನ್ನು ಪಡೆದುಕೊಂಡು ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ತಾರೆ ಅಂತ ನಾನು ಮುಂದೆ ಕೂಡ ಭಾವಿಸ್ತೀನಿ. ಇವತ್ತು ಈ ಕಾರ್ಯಕ್ರಮಕ್ಕೆ ತಂದೆಯವರು ಬರಬೇಕಾಗಿತ್ತು. ಆದ ಕಾರಣ ಇವತ್ತು ನಾವು ಕೂಡ ಬಂದು ಇಲ್ಲಿ ಭಾಗಿಯಾಗಿ ತಮ್ಮೆಲ್ಲರಿಗೂ ಭೇಟಿಯಾಗಿ ಖುಷಿ ಆಯಿತು. ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಮಗೆ ಇನ್ವೈಟ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳುತ್ತಾ, ಮತ್ತೊಮ್ಮೆ ಮೊನ್ನೆ ನಡೆದಂಥ ಲೋಕಸಭೆ ಚುನಾವಣೆ ಕೂಡ ತಮ್ಮೆಲ್ಲರಿಗೂ ಕೂಡ ಪ್ರೋತ್ಸಾಹ ನಮಗೆ ಆಶೀರ್ವಾದ ಮಾಡಿದ್ದಕ್ಕೆ ಕೂಡ ತಮ್ಮೆಲ್ಲರಿಗೂ ಕೂಡ ರೈತ ಬಾಂಧವರಿಗೆ ಹಾಗೂ ಎಲ್ಲ ಹತ್ತರಗಿಯ ಹರಿಮಂದಿರದ ಶ್ರೀ ನರಸಿಂಹ ಏಕನಾಥ ಗೋಸಾವಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದರು. ಇದೇ ವೇಳೆ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದ ನೂತನ ಸಂಸದರಾಗಿ ಆಯ್ಕೆಯಾದ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಯಮಕನಮರಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕು ಸಹಕಾರ ಅಭಿವೃದ್ಧಿ ಅಧಿಕಾರ SA ಪಾಟೀಲ್, ಯಮಕನಮರಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಸುಹಾಸ್ ಜೋಶಿ, ಉಪಾಧ್ಯಕ್ಷ ಶ್ರೀಕಾಂತ್ ಅವಲಕ್ಕಿ, ನಿರ್ದೇಶಕರಾದ ಸಚಿನ್ ಜೋಶಿ, ಶಿವಪ್ಪ ಮಾದಗರ್, ರಾಯಣಪ್ಪ ತಬರಿ, ಮಲ್ಲಪ್ಪ ಬಿಸಿರೊಟ್ಟಿ, ಬಾಬು ಮಲಕಾರ್, ಭೂಪಾಲ್ ಮಗದುಮ್ಮ, ಮಹಾದೇವಿ ದತ್ತ ಶಿಂದೆ, ಸುರೇಖಾ ದುಪ್ದಾಳ್, BDCC ಪ್ರತಿನಿಧಿ ರಾಜು ಮುನ್ನೋಳಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಆಲೂರಿ, ಮುಖಂಡರಾದ ರವೀಂದ್ರ ಜಿಂಡ್ರಾಳೆ, ಕಿರಣ್ ಸಿಂಗ್ ರಜಪೂತ್ ಸೇರಿದಂತೆ ರೈತರು ಉಪಸ್ಥಿತರಿದ್ದರು.